ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ. ಕೋಲಾರದ ಚಿನ್ನದ ಗಣಿನಲ್ಲಿ ವಾಸವಾಗಿರ್ತಕ್ಕಂತಹ ಮಾನಸ ಎಂಬ ಒಂದು ಹುಡುಗಿಗೆ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ಬೇಕಾಗಿರ್ತಾರೆ. ಬೇಸಿಕಲಿ ಎಲ್ಲರೂ ಕೂಡ ಅವ್ರವ್ರಿಗೆ ತಕ್ಕ ಹಾಗೆ ಕೆಲವೊಂದಿಷ್ಟು ಆಸೆಗಳಿರುತ್ತೆ. ಆ ಒಂದು ಆಸೆಗೆ ತಕ್ಕಂಥ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಇವರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡೋಣ, ಆಮೇಲೆ ಯಾವ ರೀತಿ ಹುಡುಗ ಇರಬೇಕು ಅನ್ನೋದನ್ನು ನೋಡೋಣ. 25ರ ವಯಸ್ಸು, ಕೋಲಾರದಲ್ಲಿ ವಾಸವಾಗಿರೋದು. ನರ್ಸಿಂಗ್ ಓದ್ತಾ ಇದ್ದೇನೆ, ನೋಡೋದಕ್ಕೆ ತೆಳ್ಳಗೆ ಇದ್ದೇನೆ, ಬಿಳಿಯ ಮುಖ ಕೂಡ ಹೊಂದಿದ್ದೇನೆ. ನನ್ನ ರಾಶಿ ಕನ್ಯಾ, ತೂಕ 57. ಬೇಸಿಕಲಿ ಬಂದುಬಿಟ್ಟು ಒಬ್ಬ ಮಿಡಲ್ ಕ್ಲಾಸಿನ ಮನೆತನದಿಂದ ಬಂದಿದ್ದೇನೆ ನಾನು. ಸೊ ಮನೆ ಆಯಿತು, ನಾನಾಯಿತು, ನನ್ನ ಒಂದು ಕೆಲಸ ಆಯಿತು ಅಂತ ಇದ್ದವಳು. ಯಾರ ತಂಟೆಯೂ ಕೂಡ ಇದ್ದವಳು ಕೂಡ ಹೋಗಿಲ್ಲ, ಏನೂ ಕೂಡ ಪ್ರಾಬ್ಲಮ್ ಮಾಡಿಕೊಂಡಿಲ್ಲ. ಒಳ್ಳೆಯ ಒಂದು ಊರಿನಲ್ಲಿ ಹೆಸರಿದೆ. ಪ್ರೀತಿಯಿಂದ ಚಿನ್ನು ಅಂತ ಕರೀತಾರೆ ಎಲ್ಲರೂ ಕೂಡ. ಅದೇ ರೀತಿಯಾಗಿ ನನ್ನನ್ನು ಇಷ್ಟಪಡೋರನ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಾನಸ ಅವರಿಗೆ ಒಬ್ಬ ಹುಡುಗ ನೀವು ಆಗಬೇಕು ಅಂದರೆ ಈ ರೀತಿಯ ಪಾಯಿಂಟ್ಸ್ಗಳನ್ನು ಅಪ್ಲೈ ಮಾಡ್ಕೊಳ್ಬೇಕು. ನಂಬರ್ 1, ಸೊ ಒಳ್ಳೆಯ ಒಂದು ದ್ವಿಗುಣ ಇಲ್ಲದಂತಹ ವ್ಯಕ್ತಿ ಆ್ಯಂಡ್ ಒಳ್ಳೆಯ ಮನಸ್ಸು ಇರ್ತಕ್ಕಂಥ ಹುಡುಗ ಇರಬೇಕು. ದ್ವಿಗುಣ ಅಂದರೆ ಒಂದು ಮುಖ, ಎರಡು ಮುಖ ಅಂದರೆ ಪ್ರಸ್ತುತ. ಸೊ ನನ್ನ ಮುಂದೆ ಒಂದು ಸಲ ಆ್ಯಕ್ಟ್ ಮಾಡಿ, ನನ್ನ ಮನೆಯವರ ಮುಂದೆ ಅಥವಾ ಊರಿನಲ್ಲಿ ಬೇರೆ ರೀತಿಯಲ್ಲಿ ಮುಖ ಇರ್ತಕ್ಕಂಥ ವ್ಯಕ್ತಿ ಬೇಡ. ಕುಡಿಯುವಂಥ ಚಟ, ಸೇದುವಂಥ ಚಟ ಇವ್ಯಾವ ಕೂಡ ಇಲ್ಲದಂಥ ಹುಡುಗ ಬೇಕು. ಸೊ ಬಿಳಿಯ ಮುಖ ಆ್ಯಂಡ್ ಚಂದವಾಗಿರ್ತಕ್ಕಂತಹ ಮನಸ್ಸು ಇರೋದ್ರ ಜೊತೆಗೆ ಒಳ್ಳೆಯ ಒಂದು ಶರೀರ ಕೂಡ ಇರಬೇಕು. ಅಂದರೆ ಇಷ್ಟು ದಿನ ಒಳ್ಳೆಯ ಕುಡಿದು ಶರೀರ ಎಲ್ಲ ಹಾಳು ಮಾಡಿಕೊಂಡು ರೋಗ ಇಟ್ಕೊಂಡು ಅವ್ರನ್ನ ಮದುವೆ ಆದರೆ ನನಗೇನು ಸಿಗುತ್ತೆ, ಬದನೆಕಾಯಿ. ಸೊ ಪ್ರಸ್ತುತ ಅದನ್ನು ಕೂಡ ಥಿಂಕಿಂಗ್ ಮಾಡ್ತಾರೆ. ಯಾಕಂದರೆ ನರ್ಸರಿ ಓದಿದ್ದಾರೆ ಗುರು ಇವರು, ಹಾಗಾಗಿ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಕ್ಕಂಥದ್ದು. ನನಗೆ ಅಂತ ಬಂದಿರತಕ್ಕಂಥ ದುಡ್ಡಿಂದ ಪ್ರಸ್ತುತ 2.5 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ FD ಇಟ್ಟಿದ್ದೇನೆ. ಅದು ತಿಂಗಳಿಗೆ ಬಡ್ಡಿ ಬೆಳೆದು ನನಗೆ ಮುಂದೆ ಒಂದು ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಸುಮಾರು ವರ್ಷಗಳಿಂದ ಓದು ಸಾಕು ಅಂತ ಬಿಟ್ಬಿಟ್ಟು ಈ ಒಂದು ಕೆಲಸಕ್ಕೆ ಬಂದಿದ್ದೇನೆ. ಈ ಒಂದು ಕೆಲಸದಿಂದ ಇಷ್ಟು ದುಡ್ಡು ಮಾಡಿ ಪ್ರಸ್ತುತ ನನ್ನ ಕಾಲಿನ ಮೇಲೆ ನಾನು ನಿಂತ್ಕೊಂಡಿದ್ದೇನೆ ಅಂತ ಈ ಒಂದು ಹುಡುಗಿ ಮಾನಸ ಅವರು ಹೇಳಿರೋದು. ಕೋಲಾರದ ಸುತ್ತಮುತ್ತ ಇರ್ತಕ್ಕಂಥ ಹುಡುಗರೇ ಆಗಿರಲಿ ಅಥವಾ ಬೇರೆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರೇ ಆಗಿರಲಿ, ಇವರು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಮಾಹಿತಿಗಳನ್ನು ನೀವು ಇವರಿಗೆ ಕಳಿಸ್ಬೋದು. ಬಟ್ ಒನ್ ಕಂಡೀಷನ್ ಅಪ್ಲೈ ಮಾಡಿದ್ದಾರೆ. ಸೊ ಇದೇನು ನೋಡ್ತಿದ್ದೀರಾ, ಇವರ ಒಂದು ಕಂಪ್ನಿನಲ್ಲಿ ಇವರಿಗೆ ರೆಫರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿನಲ್ಲ, ಹಾಸ್ಪಿಟಲ್. ಸೊ ರೆಫರ್ ಅಂತಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಸ್ಟಾಪ್ ಅಂತಂದರೆ ಅಲ್ಲಿ ಮಾಡ್ತಕ್ಕಂಥ ಸದಸ್ಯರುಗಳಿಗೆ ಪ್ರಸ್ತುತ ಅವರ ಒಂದು ಹಾಸ್ಪಿಟಲಿಂದ ಒಂದು ಕ್ಯಾಬ್ ವ್ಯವಸ್ಥೆ ಮಾಡ್ತಾರೆ. ಬೆಂಗಳೂರು ಸೈಡು ಕಂಪ್ನಿಗಳಲ್ಲಿ ಯಾರಾದರೂ ದೂರದಲ್ಲಿರ್ತಕ್ಕಂಥವ್ರು ಯಾರಾದಿದ್ದರೆ ಅವರಿಗೆ ಕರ್ಕೊಂಡು ಬರೋದು ಈ ರೀತಿ ಕ್ಯಾಬ್ ಮಾಡ್ತಾರೆ. ತುಂಬಾ ದೂರ ಇದ್ದರೆ ಸ್ವಲ್ಪ ಪೇಮೆಂಟಲ್ಲಿ ಕಟ್ ಮಾಡಿಕೊಂಡು ಒಂದು ಕಾರನ್ನೇ ಗಿಫ್ಟಾಗಿ ಕೊಡ್ತಾರೆ. ಆ ಒಂದು ಕ್ಯಾಟಗರಿಗೆ ಈ ಒಂದು ಮಾನಸ ಅವರು ಸೇರಿದ್ದು. ಈ ಒಂದು ಪಿಂಕ್ ಕಲರ್ ಕಾರು ಇವರ ಒಂದು ಹಾಸ್ಪಿಟಲಿಂದ ಪ್ರಸ್ತುತ ಇವ್ರಿಗೆ ರೆಫ್ರೆಸೆಂಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಸೊ ಅವಾರ್ಡ್ನೆಸ್ ರೂಪದಲ್ಲಿ ಕೆಲಸ ತುಂಬ ಹೆವಿ ಮಾಡ್ತೀಯ ಪುಟ, ನಮ್ಮ ಕಡೆಯಿಂದ ಈ ಒಂದು ಕಾರನ್ನು ಇಟ್ಕೋ, ಜೊತೆಗೆ ಒಬ್ಬ ಡ್ರೈವರ್ನ ನಾವು ಕಳಿಸ್ತೀವಿ. ಸುತ್ತಾಡೋದು, ಹಾಸ್ಪಿಟ್ಲಿಗೆ ಬರೋದು, ಮನೆಗೆ ಹೋಗೋದು. ಸೊ ಜಾಸ್ತಿ ಸಮಯ ಹಾಸ್ಪಿಟ್ಲಲ್ಲಿ ಕಳಿಬೇಕು ಅಂತ ವಾರ್ನ್ ಮಾಡಿ ಕೊಟ್ಟಿರ್ತಾರೆ. ಇದರ ಬೆಲೆ ಬಂದುಬಿಟ್ಟು 3.1 ಲ್ಯಾಕ್, ಬರೀ 3 ಲಕ್ಷ ರೂಪಾಯಿ ಇವರ ಒಂದು ವರ್ಷದ ಪೇಮೆಂಟು. ಆಲ್ರೆಡಿ ಎಲ್ಲನೂ ಕೂಡ ಮುಗಿಸಿರ್ತಕ್ಕಂಥದ್ದು. ಇದು ಅವ್ರ ಹತ್ರ ಇದೆ ಅಂತ ಹೇಳಿ ಅಂತ ಇವರು ಫೋಟೋ ಕಳಿಸಿದ್ರೆ ಹೊರತು ಬೇರೆ ಏನೂ ಕೂಡ ಇಲ್ಲ. ನೀವು ಸಹ ನಿಮ್ಮ ಮಾಹಿತಿಗಳನ್ನು sri9591@gmail.com ಮೇಲ್ ಮಾಡಬೇಕು. ಅದು ಅವರಿಗೆ ಹೋಗುತ್ತೆ, ಅವರು ಕೂಡ ನಿಮಗೆ ರಿಪ್ಲೈನ ಮಾಡ್ತಾರೆ. ಬಟ್ ನೀವು ಅವ್ರಿಗೆ ಇಷ್ಟ ಆದರೆ ಮಾತ್ರ ರಿಪ್ಲೈನ ಮಾಡ್ತಾರೆ, ನೆನಪಿರಲಿ. ಆ್ಯಂಡ್ ಕಾರಿನಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಎಲ್ಲ ಕಾರ್ಗಳಲ್ಲೂ ಸಿಸ್ಟಮ್ಮು ಮತ್ತು ಮಾಡಿಫೈ ಸಿಸ್ಟಮ್ ಯಾವ ರೀತಿ ಇರುತ್ತೆ ಇದರಲ್ಲೂ ಕೂಡ ಅದೇ ರೀತಿ ಇದೆ. ಕಂಫರ್ಟಬಲ್ ಸೀಟು 2 ಇದೆ. ಇದು ಫ್ಲೌಡಿಂಗ್ ಆಗುತ್ತೆ. ವೆರೈಟಿ ಆಗಿರ್ತಕ್ಕಂತಹ ಮಾಡೆಲ್ಸ್ಗಳು ಇದೆ ಸ್ನೇಹಿತರೆ. ನೀವು ಕೂಡ ನೋಡ್ತಿದ್ದೀರಾ, ಟಾಪ್ ಮಾಡೆಲ್ ವಿತ್ ಫ್ಲೌಡಿಂಗ್ ಸೀಟ್ ವಿತ್ ಆನ್ AC ಮತ್ತು ಏರ್ ಬ್ಯಾಗ್ ಎಲ್ಲನೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿರ್ಬೋದು ಸ್ನೇಹಿತರೆ. ಸೊ ಪ್ರೊಬಬ್ಲಿ ಬಂದುಬಿಟ್ಟು ಇದು ಪೆಟ್ರೋಲ್ ವೇರಿಯಂಟು. ಈ ರೀತಿ ಕಾರ್ಗಳಲ್ಲಿ ಡೀಸೆಲ್ ಅಂತ ಹಾಗಕ್ಕೆ ಬರಲ್ಲ, ಪೆಟ್ರೋಲ್ ವೇರಿಯಂಟ್. ಒಳ್ಳೆಯ ಒಂದು CC ಇದೆ ಆ್ಯಂಡ್ ಮೈಲೇಜಿಂಗ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಟಾಪ್ ಮಾಡಲು, ಬ್ಯಾಕ್ ಸೈಡ್ ಕ್ಯಾಮ್ರಾ, ಲೈವ್ ಆಗಿರ್ತಕ್ಕಂತಹ ಲೊಕೇಟ್ ಆಗಿರ್ತಕ್ಕಂಥ ಸ್ಪೇಸ್ ಕೂಡ ನೀವು ಇದರಲ್ಲಿ ನೋಡ್ಬೋದು, ಚೆನ್ನಾಗಿದೆ. ಇದು ಅವರು ಕಳಿಸ್ತಕ್ಕಂತಹ ಒಂದು ಕಾರಿನ ಮಾಹಿತಿ ಆಗಿತ್ತು. ನೀವು ನಿಮ್ಮ ಡೀಟೇಲ್ಸ್ಗಳನ್ನು ಇವರಿಗೆ ಕಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ಜಿಮೇಲ್ಗೆ ಕಳಿಸಿ, ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಅವರು ಹೆಚ್ಚಿಗೆ ನೋಡಲ್ಲ, ಹಾಗಾಗಿ ಜಿಮೇಲ್ಗೆ ಕಳಿಸಿ.
ಒಳ್ಳೆಯದಾಗಲಿ. ಅವರು ನಿಮ್ಮವರೇ ಆಗ್ತಾರೆ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.